ಹಲೋ ಇವತ್ತು ವಾಟರ್ ಬಾಟಲ್ ರೀಸೈಕ್ಲಿಂಗ್ ಹಾಗೂ ಅದನ್ನು ಯಾವ ರೀತಿ ಎಲ್ಲ ಮೇಕ್ ಓವರ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು 2 ಇಯರ್ಸ್ ಬ್ಯಾಕ್ ಮಾಡಿರೋದೆ. ಅದನ್ನು ನಾನು ಇವತ್ತು ಮತ್ತೆ ಆ ಸಾಯಿಲೆಲ್ಲ ರಿಮೂವ್ ಮಾಡಿ ಮತ್ತೆ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಮುಂಚೆ ಮೇಲೆ ಟೆರೆಸ್ ಗಾರ್ಡನ್ ಮೇಲೆ ನಾನು ಡೆಕೋರೇಷನ್ ಮಾಡಿದ್ದಿದ್ದೆ, ಅದು ವೀಡಿಯೋ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನಾನು ಆ ಎಲ್ಲ ಬಾಟಲ್ಸ್ನ ಕ್ಲೀನ್ ಮಾಡಿದ್ದೀನಿ, 1 ಬೈ 1 ನಿಮಗೆ ತೋರಿಸ್ತಾ ಬರ್ತೀನಿ. ಇದಕ್ಕೆಲ್ಲ ನಾನು ಅಕ್ರೆಲಿಕ್ ಪೇಂಟ್ ಬಳಸಿದ್ದೀನಿ, ಈ ರೀತಿ ಕಟ್ ಮಾಡಿಕೊಂಡು. ಕೆಲವಕ್ಕೆ ಹಾರ್ಪಿಕ್ ಬಾಟಲ್ ಅಂಥವಕ್ಕೆ ಯಾವುದೇ ಪೇಂಟ್ ಹಾಕಿಲ್ಲ, ಯಾಕಂದರೆ ಆಲ್ರೆಡಿ ಅದಕ್ಕೆ ಕಲರ್ ಇದೆ. ಇದು ಬಂದುಬಿಟ್ಟು ಅಸಾಫೋಟೆಡ್ ಇಂಗು ಬಾಟಲು, ಇದಕ್ಕೆ ಉಲನ್ ಥ್ರೆಡ್ ಸುತ್ತಿದ್ದೀನಿ. ಇನ್ನು ಕೆಲವಕ್ಕೆ ಪೌಡರ್ ಡಬ್ಬ ಇದಕ್ಕೆ ಪೇಂಟ್ ಮಾಡಿದ್ದೀನಿ. ಇನ್ನು ಕೆಲವಕ್ಕೆ ಪೇಪರ್ ಥ್ರೆಡ್ ಈ ರೀತಿ ಎಲ್ಲ ಸುತ್ತಿದ್ದೀನಿ, ಶಾಂಪೂ ಬಾಟಲ್ ಅವಕ್ಕೆಲ್ಲ. ಕೆಲವು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಕೆಲವು ಮಾಡೋಕ್ಕೆ ಆಗಿಲ್ಲ. ಸೊ ಈ ಅಸಫೋಟಿಡ ಬಾಟಲ್ಸ್, ಕೆಲವು ವಾಟರ್ ಬಾಟಲ್ಸ್ ಏನೇನೆಲ್ಲ ಇದೆ ಆ ಪೇಂಟಿಂಗ್ ಮಾಡೋದು, ಆ ಚೈನೀಸ್ ಚಕ್ಕರ್ ಯಾವ ರೀತಿ ಎಲ್ಲ ರೀಸೈಕಲ್ ಮಾಡಿದ್ದೀನಿ, ಯಾವ ರೀತಿ ಎಲ್ಲ ನಾನು ಮೇಕ್ ಓವರ್ ಮಾಡಿದ್ದೀನಿ ಅಂತ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಕೆಲವು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನಿಮಗೆ ಯೂಸ್ಫುಲ್ ಅಂತ ಅನಿಸಿದೆ ತಪ್ಪದೇ ನೋಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋದಲ್ಲಿ ಅಂತೇಳಿ ನಿಮ್ಮ ಒಪಿನಿಯನ್ನು ತಪ್ಪದೇ ಕಮೆಂಟ್ ಮಾಡಿ. ಇದು ಕೊಕೊನಟ್ ಶೆಲ್. ಸೊ ನಾವು ಬಳಸಾದ್ಮೇಲೆ ಅದನ್ನು ಬೀಸಾಡದೆ ನಾನು ಈ ರೀತಿ ಪ್ಲಾಂಟರ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೂ ನಾನು ಹ್ಯಾಂಗರ್ ಆಗಿ ಪೇಂಟ್ ಮಾಡಿನೂ ಬಳಸಿದ್ದೀನಿ ಗಾರ್ಡನಲ್ಲಿ. ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ನಾನು ಲೈವ್ ವಿಡಿಯೋದಲ್ಲಿನೂ ತೋರಿಸಿದ್ದೀನಿ ಯಾವ ರೀತಿ ನಾನು ಕೊಕೊನಟ್ ಶೆಲ್ಗೆ ಪೇಂಟ್ ಮಾಡಿ ಹ್ಯಾಂಗರ್ ಆಗಿ ಬಳಸ್ಕೊಂಡಿದ್ದೀನಿ ಅಂತ. ಇದಕ್ಕೂ ಮುಂಚೆ ಮಾಡಿರೋ ಲೈವ್ ವಿಡಿಯೋದಲ್ಲಿ ವಾಟರ್ ಕ್ಯಾನ್ಸ್ ಯಾವ ರೀತಿ ಎಲ್ಲ ರೀಸೈಕಲ್ ಮಾಡ್ಕೊಂಡಿದ್ದೀನಿ, ಪೇಂಟ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ಸೊ ತಪ್ಪದೆ ಆ ವಿಡಿಯೋನು ನೀವು ನೋಡಿ, ಹಾಗೆ ನಿಮ್ಮ ಈ ಐಡಿಯಾಸು ಇನ್ನೊಬ್ರಿಗೂ ಶೇರ್ ಮಾಡ್ಕೊಳ್ಳಿ. ನಿಮಗೂ ಯೂಸ್ ಆದರೆ ನೀವು ಯೂಸ್ ಮಾಡ್ಕೊಳ್ಳಿ, ಹಾಗೂ ಬೇರೆಯವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿ ರಿಲೇಟಿವ್ಸ್ಗೆ ಯೂಸ್ಫುಲ್ ಅನಿಸಿದ್ರೆ ಅವ್ರಿಗೂ ಶೇರ್ ಮಾಡಿ, ಐಡಿಯಾಸು ಯೂಸ್ ಆಗುತ್ತೆ. ಸೊ ಈ ರೀತಿ ಎಲ್ಲ ನಾನು ಫಸ್ಟ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಮತ್ತೆ ಕೋಕೋ ಪೀಟ್ ಹಾಗೂ ಕಾಂಪೋಸ್ಟು ಸಾಯಿಲು. ವರ್ಮಿ ಕಾಂಪೋಸ್ಟ್ ಬಂದುಬಿಟ್ಟು ನಾನು ಪರ್ಚೇಸ್ ಮಾಡಿರೋದಲ್ಲ, ಮನೆಯಲ್ಲೇ ನಾನು ಪ್ರಿಪೇರ್ ಮಾಡಿರೋದು. ಕಿಚನ್ ವೇಸ್ಟಿಂದ ನಾನು ಪ್ರಿಪೇರ್ ಮಾಡಿದ್ದು, ಹಾಗೂ ಗಾರ್ಡನಲ್ಲಿ ಕಳೆ ಬೆಳೆಯುತ್ತಲ್ಲ, ವೇಸ್ಟ್ ಪ್ಲಾಂಟ್ಸ್ ಎಲ್ಲ ಬೆಳೆಯುತ್ತಲ್ಲ, ಸೊ ಕಿಚನ್ ವೇಸ್ಟು, ಗಾರ್ಡನಲ್ಲಿ ವೇಸ್ಟ್, ಅನ್ವಾಂಟೆಡ್ ಪ್ಲಾಂಟ್ಸ್ ಎಲ್ಲ ಬೆಳೆದಿರುತ್ತಲ್ಲ ಅದು, ಹಾಗೂ ಡ್ರೈ ಲೀವ್ಸು, ಡ್ರೈ ಪೇಪರ್ಸ್ ಎಲ್ಲ ಹಾಕಿ ನನ್ನ ಮನೆಯಲ್ಲೇ ವರ್ಮಿ ಕಾಂಪೋಸ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಕೋಕೋಪಿಟ್ಟು ಹಾಗೂ ಸಾಯಿಲ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಸದ್ಯಕ್ಕೆ ವರ್ಮಿ ಕಾಂಪೋಸ್ಟು ಮತ್ತು ಕೋಕೋಪಿಟ್ ಮಿಕ್ಸ್ ಇರೋದು, ಸಾಯಿಲ್ ಸಪ್ರೇಟ್ ಇದೆ, ಅದನ್ನೇ ನಾನು ಹಾಕ್ತಿದ್ದೀನಿ. 1-2 ಬಾಟಲ್ಗೆ ಯಾವ ರೀತಿ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಎಲ್ಲನೂ 1 ಬೈ 1 ಹಾಕಿದ ಮೇಲೆ ಅದರಲ್ಲಿ ಯಾವ ಪ್ಲ್ಯಾಂಟ್ಸ್ ಹಾಕಿದ್ದೀನಿ, ಹಾಗೂ ಕೆಲವು ನಾವು ಈ ಚಿಕ್ಕ ಬಾಟಲ್ಸ್ ಇದ್ದಾಗ ನಾವು ಜಾಸ್ತಿ ನರಿಶ್ಮೆಂಟು, ಜಾಸ್ತಿ ವಾಟರ್ ನಾವು ಸಪ್ಲೈ ಮಾಡೋಂಥ ಪ್ಲ್ಯಾಂಟ್ಸ್ ಹಾಕಬಾರ್ದು. ಅದಕ್ಕೆ ನಾವು ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ, ಅಂಥ ಪ್ಲ್ಯಾಂಟ್ಸನ್ನು ನಾವು ಈ ಬಾಟಲ್ಸಲ್ಲಿ ಹಾಕಬೇಕಾಗುತ್ತೆ. ಯಾಕಂದರೆ ಇದು ಸ್ಪೇಸ್ ಕಮ್ಮಿ ಇರುತ್ತೆ, ಅಂಥ ಪ್ಲ್ಯಾಂಟ್ಸ್ ಹಾಕಿದಾಗ ಅವು ಬೆಳೆಯೋದು ಇಲ್ಲ, ಅವಕ್ಕೂ ಸ್ಪೇಸ್ ಬೇಕಾಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಲೈಕ್ ಸ್ನೇಕ್ ಪ್ಲ್ಯಾಂಟ್ ಹಾಗೂ ಟಟಲ್ ವೈನ್, ಅರಾಗನೋ ಪ್ಲ್ಯಾಂಟ್, ಇನ್ನೊಂದು ಟೇಬಲ್ ರೋಸ್ ಒಂಥರ ಇದ್ರ ಥರ ಇರುತ್ತೆ ನೋಡಿ, ರೋಸ್ಮೆರಿ ಥರ, ಅದು ನಮ್ಮ ಕಡೆ ಟೇಬಲ್ ರೋಸ್ ಅಂತೀವಿ. ಚಿಕ್ಕ ರೋಸ್ ಥರ ಆಗುತ್ತೆ ನೋಡಿ, ಅದು ಒಂದು ಚಿಕ್ಕ ಕಡ್ಡಿ ಇಟ್ಟರೆ ಸಾಕು, ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗುತ್ತೆ. ಅದರಲ್ಲಿ ಕಲರ್ಸು ಬರುತ್ತೆ, ಆ ರೋಸಲ್ಲಿ ವೈಟ್, ಪಿಂಕ್, ಆರೆಂಜ್, ಯೆಲ್ಲೋ ಈ ರೀತಿ. ಹಾಗೂ ಸರಸ್ವತಿ ಗಿಡ, ಒಂದೆಲೆ ಗಿಡ ಅಂತ ಹೇಳ್ತಾರೆ ನೋಡಿ, ಅದು ಆ ಥರ ನಾವು. ಹಾಗೂ ಆರ್ನಮೆಂಟಲ್ ಪ್ಲ್ಯಾಂಟ್ಸ್, ಯಾವ ಪ್ಲ್ಯಾಂಟ್ಸ್ಗೆ ನಾವು ಜಾಸ್ತಿ ನರಿಶ್ಮೆಂಟ್ ಬೇಕಾಗಲ್ಲೋ ಅಂಥ ಪ್ಲ್ಯಾಂಟ್ಸ್ ಇಂಥ ಚಿಕ್ಕ ಬಾಟಲ್ಸಲ್ಲಿ ಹಾಕ್ಕೋಬೇಕು. ಸೊ ಇಲ್ಲಿ ನೋಡಿ ನಾನು ಫಸ್ಟು ಕೋಕೋಪಿಟ್ ಹಾಗೂ ವರ್ಮಿ ಕಾಂಪೋಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಾಯಿಲ್ ಹಾಕ್ತಾಯಿದ್ದೀನಿ, ಯಾಕಂದರೆ ನಾವು ವಾಟರ್ ಹಾಕಿದಾಗ ಆ ಮಾಯ್ಶ್ಚರ್ ಅನ್ನೋ ಕಂಟೆಂಟ್ ಕೆಳಗಡೆ ಉಳ್ಕೊಂಡ್ರೆ ಆಮೇಲೆ ಅದು ಮೇಲೆ ಸ್ಪ್ರೆಡ್ ಆಗುತ್ತೆ. ಹಾಗೂ ಇದೇನಿರುತ್ತೆ ಕೋಕೋಪಿಟ್ಟು, ಸ್ವಲ್ಪ ನಾವು ನೀರು ಹಾಕಿದಾಗ ಬೇಗ ಪಕ್ಕಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಕೆಳಗಡೆ ಕೋಕೋಪಿಟ್ ಹಾಕ್ಕೊಂಡು ಮೇಲೆ ಸಾಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಗಟ್ಟಿಯಾಗೂ ನಿಲ್ಲುತ್ತೆ ಪ್ಲ್ಯಾಂಟ್ ಇಟ್ಟಾಗ. ನಾವು ಚಿಕ್ಕ ಪ್ಲ್ಯಾಂಟ್ಸು ಒಂದೊಂದ್ಸರಿ ಈ ಬಾಟಲ್ಸ್ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಮೇಲೆ ಸಾಯಿಲ್ ಇತ್ತು ಅಂದರೆ ಬೇಗ ಸ್ಪ್ರೆಡ್ ಆಗೋಲ್ಲ, ಬೇಗ ಚೆಲ್ಲೋದು ಇಲ್ಲ ನಾವು ಹಾಕಿರೋ ಸಾಯಿಲ್. ಹಾಗಾಗಿ ನಾನು ಇಲ್ಲಿ 1-2 ಬಾಟಲ್ಗೆ ನಾನು ಯಾವ ರೀತಿ ತುಂಬಿಸಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಕೋಕೋಪಿಟ್, ವರ್ಮಿ ಕಾಂಪೋಸ್ಟ್ ಹಾಗೂ ಸಾಯಿಲ್ ಈ ರೀತಿ ಹಾಕಿದ್ದೀನಿ. ಫಸ್ಟ್ ಕೋಕೋಪಿಟ್, ವರ್ಮಿ ಕಾಂಪೋಸ್ಟ್ ಮಿಕ್ಸ್ ಇದೆಯಲ್ಲ ಅದನ್ನು ಹಾಕಿದ್ದೀನಿ. ಅದಾದಮೇಲೆ ಮೇಲೆ ನಾನು ಸಾಯಿಲ್ ಹಾಕಿದ್ದೀನಿ. ಅಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ, ಅದೇನು ಬೋನ್ ಮೀಲಲ್ಲ. ಹೇಳಬೇಕಂದ್ರೆ ಮುಂಚೆ ನಾವು ಪ್ಲಾಸ್ಟಿಕ್ ಕವರಲ್ಲಿ ಚೀಲದಲ್ಲಿ ಹಾಕಿದ್ದಿತ್ತು, ರೈಸ್ ಬ್ಯಾಗಲ್ಲಿ. ಸ್ವಲ್ಪ ಬಿಸಿಲಿಗೆ ಇಟ್ಟಿರೋದಕ್ಕೆ ಅದು ಬಿಸಿಲಿಗೆ ಸುಟ್ಟು ಅದ್ರದ್ದು ಪೌಡ್ರ್ ಈ ರೀತಿ ಆಗಿದೆ. ಸೊ ಎಲ್ಲ ಬಾಟಲ್ಸ್ಗೆ ತುಂಬಿಸಿದ್ದೀನಿ ನೋಡಿ. ಇದಾದಮೇಲೆ ನಾನು ಆರ್ನಮೆಂಟಲ್ ಪ್ಲ್ಯಾಂಟ್ಸ್, ಸ್ನೇಕ್ ಪ್ಲ್ಯಾಂಟ್ ಹಾಗೂ ಟರ್ಟಲ್ ವೈನ್ ಹಾಗೂ
ಅರಗನೋ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಜಾಸ್ತಿ ನರಿಶ್ಮೆಂಟ್ ಯಾವುದಕ್ಕೆ ಬೇಕಾಗಲ್ಲ ಅಂಥ ಪ್ಲಾಂಟ್ಸ್ ಈ ರೀತಿ ಹಾಕ್ಕೊಂಡು ಈ ರೀತಿ ಅರೇಂಜ್ಮೆಂಟ್ ಮಾಡಿದ್ದೀನಿ. ನಿಮಗೂ ಈ ಅರೇಂಜ್ಮೆಂಟ್ ಇಷ್ಟ ಆಗಿತ್ತು, ಈ ಐಡಿಯಾಸು ನಿಮಗೆ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇಲ್ಲಿ ನಾನು ಕೋಕೋನಟ್ ಶೆಲ್ ಹ್ಯಾಂಗ್ ಮಾಡಿದ್ದೀನಲ್ಲ, ಕೆಲವು ಪ್ಲಾಸ್ಟಿಕ್ ಬಾಟಲ್ಗೆ ಹ್ಯಾಂಗರ್ ಇರುತ್ತಲ್ಲ, ಆ ಪೇಂಟ್ ಬಕೆಟ್ ವೇಸ್ಟ್ ಆದಮೇಲೆ ಮೇಲೆ ತಂತಿ ಹ್ಯಾಂಗರ್ ಇರುತ್ತಲ್ಲ, ಮೆಟಲ್ನ ನಾನು ಈ ರೀತಿ ಹ್ಯಾಂಗರ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯು ಶೇಪಲ್ಲಿದೆ ನೋಡಿ, ಆ ಹ್ಯಾಂಗರ್ಗೆ ನಾನು ಈ ಕೋಕೋನಟ್ ಶೆಲ್ ಥ್ರೆಡ್ ಮೂಲಕ ನಾನು ಕಟ್ಟಿದ್ದೀನಿ. ಸೊ ಇದನ್ನು ಒಂಥರ ಇನೋವೇಟಿವ್ ಅಂತ ಅನ್ಕೋಬೋದು. ಸೊ ನಿಮಗೆ ಈ ನನ್ನ ಕ್ರಿಯೇಟಿವ್ ಹಾಗೂ ಇನೋವೇಟಿವ್ ಐಡಿಯಾಸ್ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಕೆಳಗೆ ಹಾಕಿರೋ ಲಿಂಕ್ಸ್ನು ಒಂದು ಸರಿ ಚೆಕ್ ಮಾಡಿ ಆ ಐಡಿಯಾಸ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.